ಹುಟ್ಟು ಹೋರಾಟಗಾರ ಮಾಪಣ್ಣ ಹದ್ನೂರವರ ಪ್ರಥಮ ಪುಣ್ಯಸ್ಮರಣೆ ಪ್ರಯುಕ್ತ ನಗರದ ಜಗದ್ವೃತ್ತದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಆವರಣದಲ್ಲಿ ದಿವಂಗತ ಮಾಪಣ್ಣ ಹದ್ನೂರವರ ಭಾವಚಿತ್ರಕ್ಕೆ ಕಾಂಗ್ರೆಸ್ ಹಿರಿಯ ಮುಖಂಡ ನೀಲಕಂಠರಾವ್ ಮುಲಗೆ ಹಾಗೂ ಮಾಪಣ್ಣ ಹದ್ನೂರು ಅನುಯಾಯಿಗಳು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಬಳಿಕ ಹೋರಾಟಗಾರ ದಿವಂಗತ ಮಾಪಣ್ಣ ಹದ್ನೂರವರು ಪುಣ್ಯಸ್ಮರಣೆ ಪ್ರಯುಕ್ತ 14 ಕುಟುಂಬಸ್ಥರಿಂದ ಅನ್ನಸಂತರ್ಪಣೆ ಮಾಡಲಾಯಿತು. ಅನ್ನಸಂತರ್ಪಣೆಗೆ ನೀಲಕಂಠರಾವ್ ಮುಲಗೆ ಚಾಲನೆ ನೀಡಿ ಬಳಿಕ ಹೋರಾಟವನ್ನೇ ಉಸಿರಾಗಿಸಿಕೊಂಡಿದ್ದ ದಿವಂಗತ ಮಾಪಣ್ಣ ಹದ್ನೂರವರು ಬಡವರ ದೀನದಲಿತರ ಧ್ವನಿಯಾಗಿದ್ರು. ಇಂದು ಅವರ ಪುತ್ರ ಪ್ರಭಾಕರ ಹದ್ನೂರವರು ಸಹ ತಂದೆಯವರ ಹಾದಿಯಲ್ಲೇ ಹೋರಾಟಗಳನ್ನ ಮಾಡುತ್ತಾ ಬರುತ್ತಿದ್ದಾರೆ ಅಂತ ಬಣ್ಣಿಸಿದ್ರು. ಸದಾ ದಿನ ಬೆಳಗಾದರೆ ಒಂದು ಬಡವರ ಬಗ್ಗೆ ಭಾಳಷ್ಟು ಕಾಳಜಿ ಇರುವಂಥ ಒಂದು ನಾಯಕ ಮಾಪಣ್ಣ ಹದ್ನೂರವರು. ಇವತ್ತು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಸುಮಾರು ಜನರಿಗೆ ಒಂದು ನ್ಯಾಯ ಕೊಡಿಸುವುದರಲ್ಲಿ ಒಂದು ಯಶಸ್ವಿ ಆಗಿದ್ದರು. ಎಲ್ಲೇ ಒಂದು ಅನ್ಯಾಯ ಆದ್ರೆ, ಎಲ್ಲೇ ಯಾರಿಗೆ ಒಂದು ಏನೋ ತೊಂದರೆ ಆದ್ರೆ ಮೊದಲ ಒಂದು ಬಂದಲ್ಲಿ ಒಂದು ಸ್ಪಂದಿಸ್ತಾ ಇದ್ದರು. ಅಂಥ ಒಂದು ವ್ಯಕ್ತಿ ಮಾಪಣ್ಣ ಹದ್ನೂರವರು ಇದ್ದರು. ಅದಕ್ಕೆ ಇವತ್ತು ಅವರ ಪ್ರಥಮ ಪುಣ್ಯಸ್ಮರಣೆ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅವರಿಗೆ ಇಬ್ಬರು ಸುಪುತ್ರರು, ದೊಡ್ಡ ಮಗ ಪ್ರಭಾಕರ್ ಅವರು ಹಾಗೂ ಎರಡನೇ ಮಗ ಕಿರಣ್ ಅವರು ಹಾಗೂ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಅವರ ತುಂಬಿದ ಸಂಸಾರ ಹಾಗೂ ಬಹಳ ಅವರ ಮಕ್ಕಳು ಕೂಡ ಬಹಳ ಒಳ್ಳೆಯ ರೀತಿಯಿಂದ ಎಲ್ಲ ಸರ್ವ ಜನಾಂಗದ ಜೊತೆಗೆ ಒಂದು ಪ್ರೀತಿ ಬಾಂಧವ್ಯ ಇಟ್ಕೊಂಡು ಹಾಗೂ ಅವರ ತಂದೆ ಹಾದಿಯಂತೆ ಮಕ್ಕಳು ಕೂಡ ಬಹಳ ಒಳ್ಳೆಯ ರೀತಿಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಸರ್ವ ಜನಾಂಗದ ಜೊತೆಗೆ ಒಂದು ಪ್ರೀತಿಯಿಂದ ದಿನ ಬೆಳಗಾದರೆ ಅವರು ಕೂಡ ಒಂದು ಬಡವರಿಗಾಗಿ, ರೈತರಿಗಾಗಿ ಸಾಕಷ್ಟು ಒಂದು ಎಲ್ಲರ ಒಂದು ಮಧ್ಯಮದವರು ಸಾಕಷ್ಟು ಅವರು ಕೂಡ ಒಂದು ಸೇವೆ ಮಾಡ್ತಾ ಇದ್ದಾರೆ. ಹಾಗೂ ಇವತ್ತು ಮಾಪಣ್ಣ ಹದ್ನೂರವರ ಒಂದು ಪ್ರಥಮ ಪುಣ್ಯಸ್ಮರಣೆ ನಾವೆಲ್ಲರೂ ಶೇರ್ ಮಾಡ್ತಾ ಇದ್ದೀವಿ. ಹಾಗೂ ಪ್ರಥಮ ಪುಣ್ಯಸ್ಮರಣೆಯಂದು ಇಂದು ಅನ್ನಸಂತರ್ಪಣೆಯೊಂದಿಗೆ ಉದ್ಘಾಟನೆ ಮಾಡಲಾಯಿತು. ಮತ್ತು ಅವರ ಮಾಪಣ್ಣ ಹದ್ನೂರವರು ಮಾದಿಗ ದಂಡೋರ ಕರ್ನಾಟಕ ರಾಜ್ಯದ ಒಳ ಮೀಸಲಾತಿ ಪ್ರಥಮವಾಗಿ ಹೋರಾಟ ಮಾಡಿದರು. ಮತ್ತು ಮಾದಿಗರ ಪರವಾಗೆಲ್ಲ ದಲಿತರ ಪರವಾಗಿ ಎಲ್ಲ ಹೋರಾಟ ಮಾಡಿದ್ದಾರೆ. ಹೀಗಾಗಿ ಅವರು ಪ್ರಥಮ ಪುಣ್ಯಸ್ಮರಣೆಯನ್ನು ಮಾಡಿಸಿದ ಒಂದು ಅನ್ನಸಂತರ್ಪಣೆಯೊಂದಿಗೆ ಒಂದು ಆಚರಣೆ ಮಾಡ್ತಾರೆ. 1997ರಲ್ಲಿ ಮಾದಿಗರನ್ನು ಕೇಳಲಿಕ್ಕೆ ಅವಮಾನ ಪಡ್ತಿದ್ದಂಥ ಕಾಲದಲ್ಲಿ, ಹಿಂಜರಿಕೆ ಪಡ್ತಿದ್ದಂಥ ಕಾಲದಲ್ಲಿ ಏನು ನಮ್ಮ ತಂದೆಯವರು ಯಾರಿಗೂ ಗೊತ್ತಿಲ್ಲದ ವಿಷಯ LG ಹಾವನೂರು ಆಯೋಗದ ವರದಿಯನ್ನು ಏನು ಅನುಷ್ಠಾನ ಮಾಡಬೇಕಂತೇಳಿ ಮಾದಿಗ ದಂಡೋರ ಹೋರಾಟ ಸಮಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಏನು ಸ್ಥಾಪನೆ ಮಾಡಿದ್ದಾರೆ. ಆ ಸ್ಥಾಪನೆ ನಂತರ ತಮ್ಮ ಕಡೆಯ ಉಸಿರಿರುವವರೆಗೂ ಮಾದಿಗರ ಪರವಾಗಿ ಮತ್ತು ಒಳ ಮೀಸಲಾತಿಯ ಪರವಾಗಿ ಅನ್ಯಾಯಕ್ಕೊಳಗಾದಂಥ ಪ್ರತಿ ಜಾತಿ, ಪ್ರತಿ ವರ್ಗ, ಪ್ರತಿ ಧರ್ಮದ ಪರವಾಗಿ ಅವರೇನು ಹೋರಾಟ ಮಾಡಿ ಇವತ್ತು ಹೋದ ವರ್ಷ ನಮ್ಮನ್ನು ಅಗಲಿದ್ದಾರೆ. ಅವರ ಒಂದು ಪ್ರಥಮ ಪುಣ್ಯಸ್ಮರಣೆ ಪ್ರಯುಕ್ತ ಈ ಹೋರಾಟವನ್ನು ಅವರು ಪ್ರತಿಪಾದಿಸಿದಂಥ ಸಿದ್ಧಾಂತದಂತೆ ಅವ್ರನ್ನ ಏನು ಅವ್ರು ಹೇಳ್ತಿದ್ರು, ಅನ್ಯಾಯಕ್ಕೊಳಗಾದಂಥ ಜನಗಳ ಪರವಾಗಿ ನಾವು ಯಾವತ್ತಿಗೂ ಕೂಡ ಧ್ವನಿ ಎತ್ತಬೇಕಂತ ಅವ್ರು ಏನೊಂದು ಮಾತಿತ್ತು. ಆ ಮಾತಿನ ಪ್ರಕಾರ ನಾವು ಈ ಹೋರಾಟವನ್ನು ಮುಂದೆಯೂ ಕೂಡ ಸಾಯೋವರೆಗೂ ಕೂಡ ಅವರ ಹಾದಿಯಲ್ಲೇ ನಾವು ನಡಿತೀವಿ. ಅವರ ಸಿದ್ಧಾಂತವನ್ನು, ಅವ್ರ ಹೋರಾಟವನ್ನು ನಾವು ಜೀವಂತ ಇಡ್ತೀವಿ. ಈ ಒಂದು ಹೋರಾಟಕ್ಕೆ ಯಾವುದೇ ಅಡೆತಡೆ ಬಂದರೂ ನಾವು ಹೆದರಲ್ಲ. ಯಾರು ಅಡೆತಡೆ ಮಾಡಿದ್ರು ನಾವು ಹೆದರಲ್ಲ. ಯಾರಿಗೆ ಹೆದರಂಥ ಪ್ರಶ್ನೆಯೇ ಇಲ್ಲ. ನಾನ್ ಪೊಲಿಟಿಕಲ್ ಆಗಿ ಈ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಪಾರ್ಟಿ, ಪಕ್ಷ ಅಥವಾ ವ್ಯಕ್ತಿ ಜೊತೆ ನಾವು ಶಾಮೀಲಾಗದೆ ನ್ಯಾಯಕ್ಕಾಗಿ ಮತ್ತು ಸತ್ಯದ ಪರವಾಗಿ ಮತ್ತು ಅನ್ಯಾಯಕ್ಕೊಳಗಾದಂಥ ಜನಗಳ ಪರವಾಗಿ ನಾವು ಹೋರಾಟ ಮಾಡ್ತೀವಿ.